ಒಳ್ಳೆ ಭೂಮಿ ತಾಯಿ ಒಳ್ಳೆ ಅಮ್ಮ ನಿಮ್ಮ ಮನೆ ನಿಮ್ಮ ಗಾಡಿ ಯಾವುದು ಇಲ್ಲಿ ಕಾಣಿಕೆ ತುಂಬ ಅನ್ನ ಕೊಡ್ತಾರೆ ದುರ್ಗಮ್ಮ ಭೂಮಿ ತಾಯಿ ನಿಮ್ಮ ತಾಯಿ ಕೊಡ್ತಾರೆ ಎಂಟಿದ್ದಾರೆ ತಾಯಿ ತಾಯಿ ಕೊಡಿ ತಾಯಿಗಿಂತ ದೇವರಿಗೆ ಜಗತ್ತಿನ ಆಗಿಲ್ಲ ತಂಗಿ ಬರ್ತೀಯಮ್ಮ ನನಗೆ ಕಾಡಲಿಲ್ಲಮ್ಮ ಬಟ್ ನೀನು ನಾದ್ಯಗೋಸ್ಕರ ತಂಗಿ ಮಾಡ್ಕೊಂಡ್ಬಿಟ್ಟಿದ್ದೀನ ಏನು ಮಾಡ್ಕೊಳ್ಳಿ ಮಾಡ್ಕೊಳ್ಳ ಬೇಡ ತಂಗಿ ಹಾಂ ತಂಗಿ ನಿಮ್ಮ ಮಕ್ಕಳು ನಿಮ್ಮ ಮನೆ ಚೆನ್ನಾಗಿದೆ ಅಲ್ವಾ ಸರಿ ಈ ಥರ ಸಹಾಯ ಸಿಗೋಲ್ಲ ಯಾರು ಬಂದಿರಾ ಅತ್ತೆನಾ ಅತ್ತೆ ಅತ್ತೆ ಕಸ ಹೊಡೆದಿದ್ದೆ ಗೆಡ್ಡೆ ಐತೆ ಅಂತ ಹೇಳಿ ಕಮ್ಮಿ ಆಗೈತೆ ಅಂತ ಹೇಳ ನೋಡಿ ಗೆಡ್ಡೆ ಕಸ ಹೊಡೆದ ಮಗುವಿ ಹುಷಾರಾಯ್ತಂತೆ ಈ ಸಮಸ್ಯೆ ಏನ್ ಗೊತ್ತಾ ರಪ್ಪ ವರ್ಷ ಎಷ್ಟು ಬಂದಿತ್ತು ಈಗ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅವು ನೀವು ಎಲ್ಲಿಂದ ಬಂದಿರೋದು ನಿಮ್ದು ಊರು ಬಿಹಾರ ಅಂತೆ ಬಿಹಾರಿಂದ ಬಂದರೆ ಈ ಚಿತ್ರದುರ್ಗ ತುಂಬ ತೋರಿಸುತ್ತೆ ನೋಡಿ ಬಿಹಾರಿಂದ ಬಂದು ನಮ್ಮವರೆಲ್ಲ ಉಂಡು ಅಪ್ಪಂಗೊಡ್ದು ಅಮ್ಮಂಗೊಡ್ದು ಮಂಕೊಂಡಿರಿ ನೀವು ಅಲ್ವಾ ಅಪ್ಪನ ಆಸ್ತಿ ಅಮ್ಮನ ಆಸ್ತಿ ಮಾಡ್ಕೊಂತೀರಾ ಅಲ್ಲಿ ನೋಡಿ ಅವರು 5,000 ರೂಪಾಯಿ 10,000 ರೂಪಾಯಿ ತಗೊಂಡು ತಲೆಗಡೆ ಇಟ್ಕೊಂಡು ದೂರ ಮಾಡ್ತಾರೆ ಹೆಣ್ಮಕ್ಳ 5,000 ರೂಪಾಯಿ ಇದ್ರೆ ಹೂವು ಮಾರ್ಬೋದು 10,000 ರೂಪಾಯಿ ಇದ್ರೆ ನಿಮ್ಮ ಮನೆ ಸಂಸಾರ ಮಾಡ್ಕೋಬೋದು ಗಂಡ್ಮಕ್ಳ ಹೆಣ್ಣು ಬದಲು ಇನ್ನು ಇವರು ಬಿಹಾರಿಂದ ಬಂದಾನೆ ಪಿಡ್ಸ್ಬಾರದಂತೆ ಈ ಪುಣ್ಯಾತ್ಮ ಪುಣ್ಯಾತ್ಮ ಹುಷಾರಾಗಿ ಈ ನನ್ನ ಚಿತ್ರ ನಮ್ಮ ದೇವ್ರ ಚಿತ್ರ ಬರ್ದೇನೆ ಈ ಒಂದ್ಸರಿ ಎಲ್ಲ ಕ್ಲಾಸ್ ಹಾಕ್ತೀರಾ ಚಿತ್ರಕಲೆ ನೋಡಿ ಯಾರಾದರೂ ಚಿತ್ರಕಲೆ ಬರಹರಿದ್ದರೆ ಇಲ್ಲಿ ನೋಡಿ ಇವನು ನಾನು ಹಾಕಿರ್ತೀನಂತೆ ಅದು ಬಿಲ್ಡಪ್ ಕೊಡೋಕ್ಕಲ್ಲ ಅಥವಾ ಅಟ್ಯಾಚ್ಮೆಂಟ್ ಅಲ್ಲ ಇದನ್ನು ದಯವಿಟ್ಟು ಒಂಚೂರ ಇಂಥವ್ರು ಯಾರ ಇದ್ದರೆ ಇಂಥ ಕಲೆ ಮಾಡೋರಿಗೆ ಯಾವ ಜಾತಿಯರ ದರ್ಬಾರ್ ಬರೋಲ್ಲ ಯಾವ ಭಾಷೆಯವರು ಬರೋಲ್ಲ ಪ್ರೋತ್ಸಾಹ ಮಾಡಿ ಒಂದ್ಸರಿ ತಮ್ಮಂಗೆ ತಮ್ಮ ಇದು ನನ್ನ ಪ್ರೀತಿಯ ಕಾಣಿಕೆ ನೀವು ಯಾವ ಇಡಬೇಕು ನಾನು ಮಾಡಿದ ಆಶೀರ್ವಾದ ಒಂದು ಅಂತರ ಮೇಲೆ ಒಂದು ಇದು ತಂಗಿ ನಿಂಗಿರ್ಲಿ ಇದು ನನ್ನ ಕಡೆಯಿಂದ ಹುಷಾರಾಗಿ ಅಂತರ ಹಾಕ್ತೀನಿ ಒಂದು ಅಂತರ ಹಾಕ್ತೀನಂತೆ ಇನ್ನೊಂದ್ಸರಿ ಯಾರೊಬ್ಬ ಈ ಥರ ಮಕ್ಕಳು ಚಿಕ್ಕಾಗಿ ಅವ್ರನ್ನ ಏನೋ ಸಾಧನೆ ಮಾಡ್ತಾರೆ ಅವ್ರನ್ನ ಕಾಲೆಳೆ ಬಿಡಿ ಯಾಕಂದ್ರೆ ನನ್ನ ಎಷ್ಟು ಜನ ಹೊಡಿತೀವಿ ಅಂತ ಮೆಸೇಜ್ ಹಾಕೋರು ಈಗ ಹಾಕಲ್ಲ ಯಾಕಂದ್ರೆ ಹಾಕಿದ್ದೀವಿ ಅವರ ಹೊಡಿತಾರೆ ಅಲ್ಲೆಲ್ಲ ಹೊಡಿತಾರೆ ಸ್ಟಾರ್ಟಿಂಗಲ್ಲಿ ನಾನು ಬೆಳೆಯುವಾಗ ಹೊಡಿತೀವಿ ಅನ್ನೋರು ಬಡಿತೀವಿ ಅನ್ನೋರು ಸೆಕ್ಯೂರಿಟಿ ತಗೋರು ಅಯ್ಯೋ ಮಾಡ್ರೇ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಹಾಕೋರು ನನಗೆ ಆಮೇಲೆ ಈ ಹೆಣ್ಮಕ್ಳು ಬಂದು ಬೈತಾನೆ ಅನ್ನೋ ಏನೋ ಆಗಿ ಲಾಸ್ಟ್ ಇಲ್ಲಿ ಬಂದಿನಿ ಈಗೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಈಗೇನು ಕೆಮ್ಮಿರಿ ಅಲ್ಲ ಏರಿ ಅವರ ಹೊಡಿತಾರೆ ಗೊತ್ತಿರುತ್ತೆ ನನಗೆ ಯಾರೊಬ್ಬರು ನನಗೆ ತರೀಕೆಯಿಂದ ಮುಂದೆ ಏನೋ ಮಾತಾಡಿದ್ದೆ ಅಂತ ಊರು ಜನ ಹೊಡೆದಿದ್ರು ಯಾಕಂದ್ರೆ ನಾನು ದುಡ್ಡು ಇಸ್ಕೊಂಡಿಲ್ಲ ಜನ ಅಂದಾದ್ರೆ ನನ್ನಂತರು ನಾನೇ ಅಂತಿಲ್ಲ ಇಂಥ ಪುಣ್ಯಾತ್ಮರು ಇದೆಲ್ಲ ಇಂಥ ಪುಣ್ಯಾತ್ಮರು ಯಾರಾದರೂ ಒಬ್ಬ ಮುಂದುವರಿದ್ರೆ ಅವ್ರ ಬಗ್ಗೆ ನಾವು ಏಮನ್ನ ಹೆಮ್ಮೆ ಪಡೋಣ ದೇಶಕ್ಕೆ ಹೆಸರು ಅಲ್ವಾ ಇನ್ನೇನು ಆಗಲ್ಲ ನಾನು ಹೇಳ್ತೀನಿ ಅದರ ಲೈವಲ್ಲಿ ಬೇಡ ನಾನೇನಾದ್ರು ಕೇಳ್ಕೊಳಿಸ್ತೀನಿ ತಡೆ ಕಷ್ಟಬೇಡ ಹುಷಾರು ಮಾಡ್ತೀನಿ ಅವನ್ನ ನೋಡಿ ಅಲ್ಲಿ ತಡೆ ಹೊಡಿರೊಬ್ಬ ಮಹಾತ್ಮರನೊಬ್ಬ ಕಿಡ್ನಿ ಫೇವನೊಬ್ಬ ಗಂಡು ಬಂದವರೊಬ್ಬ ತಡೆ ಹೊಡಿತಾರೆ ಇವರು ಹುಷಾರು ಮಾಡ್ತೀನಿ ತಮ್ಮನ್ನ ಯಾವ ಊರು ಈಗ ಬೆಂಗಳೂರು ಎಲ್ಲಿದ್ದೀರ್ತೀನಿ ನೀವು ಹಾಂ ನಮ್ಮ ಏರಿಯಾ ಓ ಮೈ ಗಾಡ್ ನಾನು 4,000 ಎಲ್ಲಿ ಹೊಡಿತಿದ್ದಮ್ಮ ನಗರಲ್ಲಿ 2 ರೂಪಾಯಿ ಆಟ ನಾವು ಓಡಿಸುವಾಗ ಹಾಂ ಇದು ನಮ್ಮೇರಕ್ಕೆ ಈಗ ಬಂದಿದ್ಯಾ ಹಾಂ ಇದು 2 ನಿಮಿಷ ನೀವು ಕೂತಿರು ಅಮ್ಮ ನಮ್ಮಲ್ಲಿ ಇಸ್ಕೊಂತಿದ್ದು ನಾನು ಕೂತಿರ್ತಮ್ಮ ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾ ಸಂಸ್ಥೆಗೆ ಶೇರ್ ಮಾಡಿ ಲೈಕ್ ಮಾಡಿ ಯಾರು ಬರೋಕ್ಕಾಗಲ್ಲ ಯಾರು ಬರೋಕ್ಕೆ ಗೊತ್ತಿಲ್ಲ ಅಂತ ಒಂಚೂರು ಸೇರ್ಕೊಂಡ್ಬಿಟ್ಬಿಡಿ ಬರಲೇಬೇಕು ಅಂತೇನಿಲ್ಲ ಬರೋಕ್ಕಾಗಲ್ಲ ಸೇರ್ಕೊಂಡ್ಬಿಡ್ಸಿ ದುಡ್ಡಿಗೋಸ್ಕರ ಅಲ್ಲ ಎಷ್ಟೋ ಜನ ಬರೋಕ್ಕೆ ಶಕ್ತಿ ಇರಲ್ಲ ಬರೋಕ್ಕೆ ದುಡ್ಡಿರೋದಿಲ್ಲ ಅಲ್ಲಿಂದಲೇ ಬೇಡ್ಕೊಳ್ಳಿ ಆದ ಒಂದ್ಸರಿ ಬಂದೋಗ್ಲಿ ಆಮೇಲೆ ಈ ಚಿಕ್ಕ ಮಕ್ಕಳನ್ನ 6 ತಿಂಗಳ ಮಕ್ಕಳ 2 ತಿಂಗಳ ಮಕ್ಕಳು ಕರ್ಕೊಂಬಂದು ದೇವ್ರು ಹೇಳಿಲ್ಲ ಅದಕ್ಕೆ ಮಾಡ್ಕೊಂಡಿರ್ತೀರಿ ಅದಕ್ಕೆ ತೀರ್ಸಂತ್ರಿ ಅಹಂಕಾರ ಮಾಡ್ದಂಗೆ ಅಲ್ಲಿ ಕಡ್ಡಿ ಐತಿ ಅದಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂತ ಯಾವ ದೇವ್ರು ಹೇಳೋದಿಲ್ಲ ಆಮೇಲೆ ಕೈಲಿಲ್ದಾರ ಮರಿ ಕಡಿಬೇಕು ಕುರಿ ಕಡಿಬೇಕು ಅಂತ ದೇವ್ರು ಹೇಳಿಲ್ಲ ಬೆಳ್ಳಿ ಕಣ್ಣು ಬೆಳ್ಳಿ ಛತ್ರಿ ಬೆಳ್ಳಿ ತಟ್ಟೆ ಬೆಳ್ಳಿ ತೊಟ್ಲು ಬೆಳ್ಳಿ ಛತ್ರಿಗಳು ಏನ್ ಬೇಕು ನಿಮಗೆ ನಾನು ಫ್ರೀಯಾಗಿ ಕೊಡ್ತೀನಿ ಯಾಕೆಂದ್ರೆ ಎಲ್ಲ ತಗಡಿಗೆ ಬೆಳ್ಳಿ ನೀರು ಬಿಟ್ಟು ಕೊಟ್ಟಿರ್ತಾರೆ ನೀವು 1,000 ರೂಪಾಯಿ ಕೊಡ್ತೀರಿ ಅದರಲ್ಲಿ 100 ರೂಪಾಯಿದು ಬೆಳ್ಳಿ ಇರೋದಿಲ್ಲ ಅದ್ರ ಬದಲಿಗೆ ಕಾಣಿಕೆ ಬೆಳ್ಳಿಗೆ ಒಂದು 100 ರೂಪಾಯಿ ಹಾಕಿ ಇಲ್ಲ 50 ಹಾಕಿ ಏನಿಲ್ಲ 10 ರೂಪಾಯಿ ಹಾಕಿ ಮಿಕ್ಕಿದ್ದ ನಿಮ್ಮ ಮಕ್ಕಳಿಗೆ ನಿಮ್ಮ ಅಪ್ಪಂಗೆ ಉಪಯೋಗಿಸ್ಕೊಡಿ ಯಾಕಂದ್ರೆ ಯಾರೋ ತಿಂತಾರೆ ರೆಡಿಮೇಡ್ ಮಾಡಿ ಇನ್ನು ಸೀರೆ ನಾರ್ಮಲ್ ಸೀರೆ ತನ್ನಿ 100 ರೂಪಾಯಿ ನಮ್ಮ ಅಮ್ಮನ ತರ ಪರವಾಗಿಲ್ಲ ಅಲ್ವಾ 5 ರೂಪಾಯಿ 50 ಆಗ್ತಿದ್ದಿಲ್ಲ ಮಾರುತ್ತ ಸೀರೆ ಕೊಟ್ಟು ಮೋಸ ಮಾಡ್ತಾರೆ ಅದನ್ನ ತರಬೇಡಿ ಅದು ಉಡಕ್ಕೂ ಬರಲ್ಲ ಉಡಕ್ಕೂ ಬರೋದಿಲ್ಲ ಅರ್ಥ ಆಗತ್ತಾ ಬರಬೇಡಿ ಅಂತಿಲ್ಲ ಕಾರ್ ಬಾಡಿಗೆ ಮಾಡ್ಕೊಂಡೆ ಬಾ ಅಂತ ಹೇಳ್ತಿರಲಿಲ್ಲ ಕೇಳತ್ರ ಬಂದಾಗ ಬಂದಾಗೆಲ್ಲ ಅಂತರ ಹಾಕಿ ಅಂತ ಹೇಳಿಲ್ಲ ಅಂತ ಹೊಡೆದೋಗತಕ್ಕ ಇರಲಿ ಫೋಟೋ ಹೊಡೆದೋಗತಕ್ಕ ಇರಲಿ ನಂಬಿಕೆ ನಂಬತಕ್ಕ ಇರಲಿ ಯಾರ ಮನೆಗೆ ಆರ್ಥಿಕ ಕಷ್ಟ ಐತಿ ದುರ್ಗಾ ಸ್ಥಳ ಕೃಪೆ ಅಂತ ಬರೀ ಏನಂತ ಬರೀತೀನಿ ದುರ್ಗಾ ಸ್ಥಳ ಕೃಪೆ ಅಂತ ಮಕ್ಕಳಿಗೆ 1 ಸರಿ 9 ಸರಿ ಯಾರು ಬೇಕೋ ಬರೀಬಹುದು ಸ್ನಾನ ಮಾಡ್ಕೊಂಡು ಬರೀಬೇಕು ಅಂತಿಲ್ಲ 100 ಸರಿ ಬರೀಬೇಕು 9 ಸರಿ ಬರಬೇಕಂತ ಯಾವುದೇ ನೀತಿ ನಿಯಮ ಇಲ್ಲ ಮನಸ್ಸಲ್ಲಿ ಭಕ್ತಿ 1 ಸರಿ ಬರೀಬಹುದು ಏನು ಬರೆಯಬಹುದು ಅನ್ನೋದು ದಡ್ರು ಕೈಯಲ್ಲಿ ಮುಟ್ಬೋದು
ಅದೇ ಭೂಮಿ ತಾಯಿ ದುರ್ಗಮ್ಮ, ಅದೇ ಗಂಗಮ್ಮ. ನಾನು ಭೂಮಿ ತಾಯಿ ಗಂಗಮ್ಮ ಅಂತ ಕರಿತೀನಿ. ಅದ್ ಯಾವ ಜಾತಿಯರಿಗೆ, ಅದ್ ಯಾವ ಧರ್ಮದವರಿಗೆ ನೀರು ಭೂಮಿ ಬೇಡ ಬಿಟ್ಟವ್ರು. ಆಮೇಲೆ ಇನ್ನೊಂದು ವಿನಂತಿ, ಮೊನ್ನೆ ಮ್ಯಾಟ್ರ್ ಬಂತು. ಏನ್ ಗೊತ್ತಾ, ಈ ದೇವ್ರಿಗೆ ಹೋಗಿ ಆ ದೇವ್ರಿಗೆ ಹೋಗಿಲ್ಲ ಅಂತ ಹುಚ್ಚೊಳಮೆ ಬಿಟ್ಬೋದು. ಸಾಂಬಾರಿಗೆ ಎಲ್ಲ ಹಾಕ್ಬೋದು, ಅಕ್ಕಿ ಎಲ್ಲ ತಿನ್ಬೋದು. ಬಸ್ಸಲ್ಲಿ ಡ್ರೈವರ್ ಯಾಕೆ ಅಷ್ಟು ಗೊತ್ತೇ ಇಲ್ಲ, ಗ್ಯಾಸ್ ಯಾವ್ದು ಗೊತ್ತಿಲ್ಲ, ಅಥವಾ ಇನ್ನೊಂದೇ ಬಿಡ್ತೀವಿ ಅದು ಯಾವ್ದು ಗೊತ್ತಿಲ್ಲ, ಎಲ್ಲ ಕುಡಿತೀವಿ. ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಹೋಗಿ ಬರ್ಬೋದು ಅನ್ಬೇಡಿ. ಎಲ್ಲ ದೇವ್ರಿಗೂ ಬರ್ಬೋದು, ಎಲ್ಲರ ಮನೆಗೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಈ ಜನ ಒಚ್ಚಿಟ್ಕೋಬಾರ್ದು. ಯಾವನೊಬ್ಬ ಕೈಲಾಗೋದ ನಿಮ್ದವ್ರಿಗೆ ಕೂಡ ನಮ್ದವ್ರು ಕೆಲವೊಂದು ಯಾರೋ ಜೋರು ಬರೋರು ಕೆಲವೊಂದು ಜನ ಹೇಳ್ತಾರಂತೆ ನಮ್ಮ ದವ್ರಿಗೆ ಎಲ್ಲಿ ಹೋಗಂಗಿಲ್ಲ ಅಂತ. ಅಂದ್ರೆ ಅವ್ರ ಮನೆಗೆ ಅಕ್ಕಿ ಬೇರೆ ಎಲ್ಲಿಂದ ಬರ್ತವೆ? ಇದೆಲ್ಲ ಹೊರಗಡೆ ಮ್ಯಾಟ್ರ್ ಬರ್ತಾ ಇರುತ್ತೆ. ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅರ್ಥ ಆಗತ್ತಲ್ಲ. ಎಲ್ಲಾ ದೇವರು, ಎಲ್ಲಾ ದೇವ, ಎಲ್ಲ ಮನುಷ್ಯರು ಒಂದೇ. ಚರ್ಮಗಳು ಬಣ್ಣ ಚೇಂಜ್ ಅಷ್ಟೇ. ಮನಸ್ಸನ್ನು ಚೆನ್ನಾಗಿ ಕಟ್ಬಿಟ್ರೆ ಬೆಳಗಾವಳ ತಂಗಿ, ಸ್ವಲ್ಪ ಕರಗಾವಳ ತಂಗಿ. ನಿನ್ನ ನೋಡ್ಕೊಂತಿದ್ದೀನಿ ನಾನು, ನಿನ್ನ ನೋಡ್ಕೊಳ್ಳೋದಿಲ್ಲ ನಾನು. ಇಲ್ಲಿ ಜಾತಿ ಧರ್ಮ ಏನಿಲ್ಲ. ಕಿಡ್ನಿ ಫೇಲ್ ಆದರು ನಮ್ಮನೆ ಭಟ್ರು, ಅವರೇ ನಮ್ಮನೆ ಹೆಣ್ಣು ಕೊಟ್ಟಂತಾರ. ಚೆನ್ನಾಗಿದ್ದಾರ ಕೊಳಕೆರೆ ಗಿಲ್ಕೆನಳ್ಳಿ ಕಿಡ್ನಿ ಫೇಲರ್ ನೀವು ಬದುಕಲ್ಲ ಅಂತಾರೆ. ಮನೆ ಕುಡುಕು ಮನೆ ಮಗ ಬದುಕಿ ನೋಡಿ ಅಂದಾದ್ರೆ ಇನ್ನೊಮ್ಮೆ ಕೇಳ್ಕೊಳ್ಳಿ. ಒಂದು ತೀರ್ಥ, ಒಂದು ನಂಬಿಕೆ, ಗಡಿಯಾರ ಟಿವಿ ಟೈಮ್ ಫೋಟೋ. ದೇವ್ರ ಮನೆಗಲ್ಲ ಉಂಡೊಂಡು ಮಂಕ ಬಡಿ ಕೆಲಸ ಹೋಗಿ ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ ಅನ್ಬಿಡಿ ದೇವ್ರ ಮನೆಗೆ ಇಕ್ಕಿ ಗ್ಲಾಸ್ ಹಾಕ್ಬಿಡಿ, ಕರ್ಪೂರ ಹಚ್ಚಿ ಗ್ಲಾಸ್ ದೇವರು ಉಸ್ಕೊಂಡು ಹೊಸಬಿಡುತ್ತೆ. ದಯವಿಟ್ಟು ಗಡಿಯಾರ ಟಿವಿ ಟೈಮ್ ಫೋಟೋ ಅಡಿ. ಎಲ್ಲ ಹೋಗ್ಬೇಕಾ ನಮಸ್ಕಾರ ಮಾಡ್ಕೊಂಡು ಕೆಲಸ ಹೋಗಿ, ಎಲ್ಲ ಬರ್ಬೇಕಾ ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ರಸ್ತೆನಲ್ಲಿ ಕಲ್ಲು ಮಣ್ಣು ದೇವ್ರಂದಾಗ ರಸ್ತೆಗೆ ಮಾಟ ಮಂತ್ರ ಇತ್ತಲ್ಲ, ನಂಗೆ ಗೊತ್ತಿಲ್ಲ. ಮರಕೆಳಗೆ ಇತ್ತಂತೆ, ಗಾಡಿ ಆಕ್ಸಿಡೆಂಟ್ ಆತಂತೆ ಅನ್ನೋ ಬದಲು ಗಾಡಿಗೆ ಒಂದು ಫಾಸ್ಟ್ ಸ್ಟಿಕ್ಕರ್ ಹಾಕಿ, ಒಳಗಡೆ ಏನು ಕೆಟ್ಟ ಶಕ್ತಿ ಬರ್ದೇ ಇರಲಿ ಅಂತ, ಒಳಗಡೆ ಕೆಟ್ಕೊಂಡು ಬೀಳದೇ ಇರಲಿ ಅಂತ. ಅರ್ಥ ಆಗುತ್ತಾ? ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಸ್ಟಿಕ್ಕರ್ ಅನ್ಸಿ 2 ಹೋಗ್ಬೇಕಾಗಲ್ಲ. 5 ರೂಪಾಯಿ ಸ್ಟಿಕ್ಕರ್ ಸಿಗುತ್ತೆ, 5 ಫೋಟೋ ಸಿಗುತ್ತೆ. ಇನ್ನೊಂದು 100 ರೂಪಾಯಿ ಖರ್ಚು ಮಾಡಿ ಗ್ಲಾಸ್ ಹಾಕಿಟ್ಕೊಳ್ಳಿ, 2 ಹೋಗ್ಬೋದು. ಮೈ ಮೇಲೆ ನಂಬಿಕೆ ಅಂತ ಹಾಕೊಳ್ಳಿ. ಅಥವಾ ಯಾರಿಗಾರ ಮಾಟ ಮಂತ್ರ ಆಗಿದೆ, ತೊಂದರೆ ಆಗಿದೆ ಅಂದ್ರೆ, ಹೊಸ ಮನೆ ಕಟ್ಟಿ ಗ್ರೂಪ್ ಆಗಿಲ್ಲ ಅಂದ್ರೆ, ಬೋರ್ಡ್ ನೀರು ಬರ್ತಿಲ್ಲ ಅಂದ್ರೆ, ತೋಟಕ್ಕೋ ಅಥವಾ ಮನೆಗೋ ಅಥವಾ ನಿಮ್ ದನಗಳ ಸಾಕೋ, ದನಿಂಜ ಹಾಕೋ ನೋಡ್ತಾರೆ ಬಾಸಾಕಲ್ಲ. ಯಾಕೆ ಗೊತ್ತಾ, ಎಲ್ಲ ನಮ್ಮ ಅಂದ್ರೆ ಎಲ್ಲ ಕೆಲವರು ದೇಶ ಸೇವೆ ಮಾಡಿರ್ತಾರೆ, ಟಿವಿ ಕೆಲಸ ಮಾಡಿರ್ತಾರೆ. ನಾವು ಎಲ್ಲಿ ಕರೆಂಟ್ ಬಂದಿಲ್ಲ ಅಂತ ನಾವು ಬೈಕತ್ತೀವಿ. ಅಲ್ಲಿ ಜೀವದ ಮೇಲೆ ಆಸೆ ಜೀವ ಹೋಗ್ತಾ ಇರುತ್ತೆ. ಕೆವಿ ಮಾಡೋರಿಗೆ, ಮುನ್ಸಿಪಾಲ್ಟರ್ಗೆ, ದೇಶಕಾಯರಿಗೆ, ಡ್ರೈವರ್ಗಳಿಗೆ ಗೊತ್ತಾಗುತ್ತಾ. ಎಲ್ಲಕ್ಕಿಂತ ಜಾಸ್ತಿ ಕಬ್ಬಣ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋ ಪುಣ್ಯಾತ್ಮ. ನಾನು ಲಾರಿ ಡ್ರೈವರು ನೋಡಿದ್ದೀನಿ. ನಾನು ಕಬ್ಬಣ ಫ್ಯಾಕ್ಟ್ರಿ ಕಬ್ಬಣಿಂದ ಬರ್ತಾ ಇರುತ್ತೆ, ಹೊಡೆದ್ರೆ ಪಾಟೆ ಅವರು. ಇಂದಿದ್ದ ಪುಣ್ಯಾತ್ಮರು ಹೊಟ್ಟೆ ಪಾಟಗೋಸ್ಕರ ಕೆಲಸ ಮಾಡಿದ್ದಾರೆ. ಅವರೆಲ್ಲ ನೋಡಿ ಒಂದ್ಸರಿ ಕ್ಲಾಸ್ ಇದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ. ಇವನು ಎಷ್ಟು ತಂದೆ ಆಗ್ಬೇಕಾಗಿ ಆಗುತ್ತೆ, ಬಾಯ್ಕೊಂಡಾಗ ನೋಡೋದು ನೋಡ ಕಲ್ಸಿದ್ದೀನಿ. ಇವನು ಅಲ್ಲಿಂದ ಬಂದಿರ್ತಾನೆ. ತಂದೆಗೋಸ್ಕರ ಶಾಲೆ ಬೇಡ, ಓದು ಬೇಡ, ನನ್ನ ತಂದೆನೇ ಹೆಚ್ಚಲ್ಲ ಅಂತ ಬಂದು ದೇವ್ರ ಸೇವೆ ಮಾಡ್ಕೊಂಡು ಕರ್ಕೊಂಡ್ಬಂದಿಲ್ಲ. ನಂಗೆ ಗೊತ್ತು ಮಗ, ಕಳೆದ ನನ್ನೇ ಹುಟ್ಟಿದ್ದಿನ ನಾನು ಅಲ್ಲಿ ಬಂದು ಕೊಡೋಕ್ಕಾಗಲಿಲ್ಲ ಅಂತ ಜೋರ ಒಂದ್ಸರಿ ನನ್ನ ಮತ್ತೆ 100 ಕಾಲ ಸುಖವಾಗಿ ಕೈಮಿಗೆ ಹೋದಮ್ಮ, 100 ಕಾಲ ಸುಖವಾಗಿ ನಿಮ್ದಾಗಿ ಯಾವುದೇ ಕಾಯಿಲೆ ಬದುಕು ನಿಂತ ನಮ್ಮ ಹೇಗೆ ಯಾವುದೇ ಕಾಯಿಲೆ ಇದ್ದಾರೆ. ನಂಗೆ ಗೊತ್ತಿರಂಗೆ ಎಲ್ಲರೂ ಕಣ್ಬಿಡಪ್ಪ. ನಾನು ಒಂದು ಮಾತಾಡ್ತೀನಿ. ನೀವು ಎಷ್ಟೇ ಕೋಟಿಕಾರಿ ಒಂದು ಕಾರ ಬಂದು ಶ್ರೀಮಂತರಲ್ಲ, ನೀವು ಊಟ ಮಾಡ್ಬೋದು. ಪಕ್ಕನೇ ಒಂದು ಊಟ ಕೊಡ್ತೀನಿ, ಶ್ರೀಮಂತರ. ನೀವು ವೆಡ್ಡಿಂಗ್ ಅನ್ನ ಮಾಡಿ ಕೇಕ್ ಕಟ್ಬಿಟ್ಟು ಶ್ರೀಮಂತರಲ್ಲ. ನಿಮ್ಮ ಊರಿಗೆ ಬಡವರ್ತಾರೆ, ಅವ್ರಿಗೆ ಯಾರು ಸೀಟ್ ಕೊಡ್ತೀನಿ. ಇಲ್ಲ ಅಂದಾಶಕ್ಕೆ ಹೋಗಿ 4 ಜನ ಬಟ್ಟೆ ಕೊಡ್ತೀನಿ, 4 ಅಂತೆ ಗೊತ್ತಿಲ್ಲ. ನನ್ನ ಜೊತೆ ಬನ್ನಿ, ನಾನು ಇದ್ದೀನಿ ಗಾಳೊಳಗೆ ಏನಿರ್ತದೆ ಬೆಳೆಸಿಟ್ಟು ಅಕ್ಕಿ ಕೊಡೋದಂಗೆ, ಬೆಲ್ಲ ಕೊಡೋದಂಗೆ ನಾನು ತೋರಿಸ್ತೀನಿ, ನಾನು ಮಾಡೋದಂಗೆ ಅದ. ಇಲ್ಲ ತುಂಬಾ ಮಕ್ಕಳು ಇರ್ತಾರೆ, ಫೀಸ್ ಕಟ್ಟಿ ದಯವಿಟ್ಟು ಯಾರಿಗಾರ ಒಂದು ಮನೆಗೆ ಫೀಸ್ ಕಟ್ಟಿ ವರ್ಷಕ್ಕೊಂದು ಆಗಲ್ಲಂತಮ್ಮ ಆಗತ್ತಾ. ಊರಿಗೊಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆ ನೀವು ಬಿಲ್ಡಿಂಗ್ ಕುಡಿ, ಕಿಡ್ನಿ ಸೇವೆ ಮಾಡ್ಕೊಂಬಂತ ಪರವಾಗಿಲ್ಲ. ನಮ್ಮಂತ ಬಡಪಾಯಿಗಳು ದನ ಥರ ನೀರು ಕುಡಿತೀವಿ. ಯಾವ್ದಾ ಪ್ರತಿನಿಧಿ ನಮ್ಗೇನು ಕಾಯಿಲೆ ಬರೋದಿಲ್ಲ. ಅರ್ಥ ಆಗಲ್ಲ. ಈ ಡಿಜೆ ಹಾಕಿ ಕುಡಿಯೋ ಬದಲು ಏನ್ ಮಾಡ್ತೀರಾ? ನಿಮ್ಮೂರು ಇಬ್ರು ಮಾಡ್ಕೊಂಡು ನಿಮ್ಮೂರಿಗೆ ಮಕ್ಕಳು ಹೋಗ್ತಾರೆ. ನನ್ನ ಸಣ್ಣ ಸಲಹೆ, ದಯವಿಟ್ಟು ನೀವು ಯಾರ ಬಗ್ಗೆ ಕೆಟ್ಟ ಮಾತಾಡ್ಬಿಡಿ. ಯಾಕಂದ್ರೆ ಮೊನ್ನೆ ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗ ಒಂದ್ಸರಿ ಮೊನ್ನೆ ಯಾರೋ ಬಿಗ್ ಬಾಸ್ ಪ್ರೋತ್ಸಾಹ ಜಗಳ ಆಡಿದ್ರು, ಲೈವ್ ಹಾಕಿದ್ದೆ. ಅವ್ರು ಯಾರಕ್ಕೆ ಬಾ ಅಂತ ಹೇಳೋದು ದೇವ್ರು ಹೇಳೋದಿಲ್ಲ. ನಿಮ್ಮ ಮಕ್ಕಳು ಯಾವ ಡಿಗ್ರಿ ಬೇಕಾದ್ರೂ ಓದ್ಲಿ, ಯಾವ ಮೀಡಿಯಂ ಬೇಕಾದ್ರೂ ಓದ್ಲಿ, ನಿಮ್ಮ ಮಕ್ಕಳು ತಾಯಿ ತಂದಿ ಒದೆಯವಷ್ಟು ಓದಬಾರ್ದು. ಕಂಡ ಮನೆ ಬಗ್ನೋಡೋ ಮನೆ ಹಾಳು ಮಾಡೋ ಸುದ್ದಿ ಕಲ್ತ್ಕೋಬಾರ್ದು. ಸಾಲ ಮಾಡಿ ಒಂದೊಂದು ಮನೆ ಮಲ್ಕೋಬಾರ್ದು. ಈ 3 ಡಿಗ್ರಿ ನಾನು ಒಂದು 5 ಕ್ಲಾಸ್ ಓದಿದ್ದೀನಿ. ಜಾಸ್ತಿ ಅಂದ್ರೆ ಒಂದು 8 ವರ್ಷ ಮಾತಾಡ್ತೀನಿ ಅಷ್ಟೇ. ನಾನು ಇದುವರೆಗೂ 2 ಕೆಲಸ ನಂಗೆ ಬರೋದಿಲ್ಲ. ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ, ಬಟ್ ಯಾರ ಬಗ್ಗೆ ಮಾತಾಡೋದಿಲ್ಲ. ನಾನು ಈಗ ನಮ್ಮನೆ ಗುಂಡಿ ಬೇಕಾಸೋದು, ನಮ್ಮನೆ ಗುಂಡಿಗೆ ಮುಚ್ಚಾಗ ನನ್ನ ಟೈಮ್ ಇಲ್ಲ. ನೋಡಿ ಇಲ್ಲಿ ನಿಮಗೆ ಬೈಬೇಕು, ಅಲ್ಲಿ ಮೇಲೆ ಆ ಮಕ್ಕಳು ವೆಲ್ಡಿಂಗ್ ಮಾಡೋ ನಮಗೆ ಎಲ್ಲ ಹಂಗೆ ಬಿಟ್ಬಿಟ್ಟು ಹಾಕೊಳ್ಳೋಲ್ಲ. ಅದೊಂದು 13 ಜನ ಹೌದು ಬಂದಿರಾ
ಬಾಯ್.